ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಮಾರ್ಚ್ 4ರಂದು ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ವತಿಯಿಂದ 97ನೇ ಜನಪದ ಉತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದರ ಹಿನ್ನೆಲೆ ಪಾರಿತೋಷಕ ಟ್ರೋಫಿಗಳನ್ನು ಇಂಜಿನಿಯರ್ ಡಾಕ್ಟರ್ ಸುರೇಶ್ ಶರ್ಮರವರು ನೆಹರು ಗಂಜ್ ಕಾಲೋನಿಯಲ್ಲಿರುವ ಕ್ರೇಜಿ ಆರ್ಟ್ ಡ್ಯಾನ್ಸ್ ಗ್ರೂಪ್ ಕಚೇರಿಯಲ್ಲಿ ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ ಗುಲ್ಬರ್ಗಾ ಡ್ಯಾನ್ಸ್ ಸಂಘದ ಅಧ್ಯಕ್ಷ ಅಕ್ಷಯ್ ಸೇರಿದಂತೆ ಮುಂತಾದವರು ಭಾಗಿಯಾಗಿದ್ದರು. ಅಧ್ಯಕ್ಷರಾದ ಅಕ್ಷಯ್ ಇವರ ಸಂಘದ ವತಿಯಿಂದ ಜಾನಪದ ಉತ್ಸವ ಹಾಗೂ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಮಾರ್ಚ್ 4ನೇ ತಾರೀಕು ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಗುಲ್ಬರ್ಗಾ ಡ್ಯಾನ್ಸ್ ಚಾಂಪಿಯನ್ಶಿಪ್ ಸಲುವಾಗಿ ಈ ಒಂದು ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷವೂ ಅಕ್ಷಯ್ ಅವರು ಅತಿ ಉತ್ಸಾಹದಿಂದ ಡ್ಯಾನ್ಸ್ ಪ್ರಿಯರಿಗೆ ಕರೆಸಿ ಅವರಿಗೆ ಪ್ರೋತ್ಸಾಹವನ್ನು ನೀಡುವ ಕೆಲಸವನ್ನು ಮಾಡುತ್ತಿದ್ದಾರೆ. ಈ ವರ್ಷವೂ ಕೂಡ ಸುಮಾರು 16 ಟೀಮ್ಸ್ಗಳು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಆದ್ದರಿಂದ ಈ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಒಳ್ಳೆ ಉತ್ತಮವಾಗಿ ಡ್ಯಾನ್ಸ್ ಮಾಡಿದವರಿಗೆ ಟ್ರಾಫಿ ಹಾಗೂ ಕ್ಯಾಶ್ ಪ್ರೈಸನ್ನು ಈ ರೀತಿ ಅವರು ಏನಪ್ಪ ಅಂತ ಘೋಷಣೆ ಮಾಡಿದ್ದಾರೆ. ಆದ ಕಾರಣ ಪಾರ್ಟಿಸಿಪೇಟ್ ಮಾಡ್ತಾ ಎಲ್ಲರಿಗೂ ನಾನು ಏನಪ್ಪ ಅಂದ್ರೆ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳಿ ಎಲ್ಲರೂ ಏನಪ್ಪ ಅಂದ್ರೆ ಒಳ್ಳೆಯದಾಗಲಿ ಅಂತ ಹೇಳಿ ಏನಪ್ಪ ಅಂದ್ರೆ ಈ ಒಂದು ಟ್ರೋಫಿಯನ್ನು ನಾನು ಇವತ್ತು ಲಾಂಚ್ ಮಾಡ್ತಾ ಇದ್ದೀನಿ. ನಾನು ಗುಲ್ಬರ್ಗದ ಎಲ್ಲ ಜನತೆಯಲ್ಲಿ ಈ ಒಂದು ಮನವಿ ಮಾಡ್ಕೊಳ್ತೇನೆಂದರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕಾಗಿ ಹಾಗೂ ಇದು ಎಷ್ಟನೇದು ಇದು 97ನೇ ಏನಪ್ಪ ಅಂತಂದ್ರೆ ಒಂದು ಕಾಂಪಿಟೇಷನ್ ಇದೆ. ತಾವೆಲ್ಲರೂ ಬಂದು ಅವರಿಗೆ ಒಂದು ಪ್ರೋತ್ಸಾಹ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ.